ಬಿಗ್ ಬಾಸ್ ಸೀಸನ್ 12 ಮುಗಿದು ಬರೋಬ್ಬರಿ 1 ತಿಂಗಳು ಕಳೆದಿದೆ. ಆದ್ರೂ ಕೂಡ ಬಿಗ್ ಬಾಸ್ ಹವಾ ಮಾತ್ರ ಚೂರು ಕಮ್ಮಿ ಆಗಿಲ್ಲ ಎನ್ನಬಹುದು. ಅದರಲ್ಲೂ ಕೆಲವು ಸ್ಪರ್ಧಿಗಳ ಹೆಸರಂತೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಈಗಲೂ ಪದೇ ಪದೇ ಕೇಳಿ ಬರ್ತಾನೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ನಟನ ಹೆಸರು ಮಾತ್ರ ಕೇಳಿದ ದಿನಗಳೇ ಇಲ್ಲ ಎನ್ನಬಹುದು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಕೆಲವು ಸ್ಪರ್ಧಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು. ಅದರಲ್ಲಿ ಮ್ಯೂಟೆಂಟ್ ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಎಲ್ಲರ ಗಮನ ಸೆಳೆದಿತ್ತು. ಒಳ್ಳೆ ಸ್ನೇಹ ಇತ್ತು. ಈ ಇಬ್ಬರ ನಡುವಿನ ಪ್ರೀತಿ, ಹುಸಿ ಕೋಪ, ಕೋಳಿ ಜಗಳ ಎಲ್ಲವೂ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅಷ್ಟೇ ಅಲ್ಲದೆ ಈ ಇಬ್ಬರ ಸ್ನೇಹ ಬಿಗ್ ಬಾಸ್ ಮುಗಿದ ಬಳಿಕವೂ ಕೊನೆವರೆಗೂ ಹೀಗೆ ಇರಲಿ ಅಂತ ಜನ ಕೇಳ್ಕೊಳ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಗಿಲ್ಲಿನೇ. ಹಾಗೆ ಹೆಚ್ಚಾಗಿ ಕಾಡ್ತಾ ಇದ್ದಿದ್ದು ಗಿಲ್ಲಿನೇ. ಆದ್ರೆ ಗಿಲ್ಲಿ ನಟನ ಕಾಟವನ್ನ ಕೊನೆವರೆಗೂ ಸಹಿಸ್ಕೊಂಡು ಬಂದಿದ್ದು ರಘು ಅಂತಾನೆ ಹೇಳ್ಬೋದು. ಹಾಗೆ ಮನೆಯಿಂದ ಹೊರಬಂದ ಬಳಿಕವೂ ಈ ಇಬ್ಬರ ನಡುವೆ ಒಳ್ಳೆಯ ಸ್ನೇಹ ಮುಂದುವರೆದಿತ್ತು. ಆದ್ರೆ ಇದೀಗ ಈ ಇಬ್ಬರ ನಡುವೆ ನಿಜವಾಗಿಯೂ ಎಲ್ಲವೂ ಚೆನ್ನಾಗಿದ್ಯಾ ಅಂತ ಒಂದು ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ, ಕಾಡ್ತಾ ಇದೆ. ಈ ರೀತಿಯ ಅನುಮಾನ ಮೂಡುವುದಕ್ಕೂ ಒಂದು ಕಾರಣ ಇದೆ. ಅದೇನು ಅಂತ ಅಂದ್ರೆ, ಬಿಗ್ ಬಾಸ್ ಮುಗಿದ ಬಳಿಕ ರಘು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಗಿಲ್ಲಿ ಕೂಡ ಒಬ್ಬರಾಗಿದ್ರು. ಆದ್ರೆ ಇದೀಗ ಇದ್ದಕ್ಕಿದ್ದ ಹಾಗೆ ರಘು ಗಿಲ್ಲಿಯನ್ನ ಅನ್ಫಾಲೋ ಮಾಡಿದ್ದಾರೆ. ಈ ವಿಷಯ ಇದೀಗ ಗಿಲ್ಲಿ ಹಾಗೂ ರಘು ಅಭಿಮಾನಿಗಳಲ್ಲಿ ಬೇಸರ ತರಿಸಿದೆ. ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಇತ್ತೀಚೆಗೆ ನಡೆದ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ರಘು ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಜೊತೆಗೆ ಒಬ್ಬರಿಗೊಬ್ಬರು ಕಾಲೆಳೆದುಕೊಂಡು ಚೆನ್ನಾಗಿದ್ರು. ಆದ್ರೆ ಈಗ ರಘು ಇದ್ದಕ್ಕಿದ್ದ ಹಾಗೆ ಯಾಕೆ ಇನ್ಸ್ಟಾಗ್ರಾಮ್ ನಲ್ಲಿ ಗಿಲ್ಲಿ ನಟನನ್ನ ಫಾಲೋ ಮಾಡ್ತಿಲ್ಲ ಎನ್ನುವ ಪ್ರಶ್ನೆ ಫ್ಯಾನ್ಸ್ಗಳಿಗೆ ಮೂಡಿದೆ. ನಿಜಕ್ಕೂ ಇವರ ಮಧ್ಯೆ ಮುನಿಸು ಏನಾದರೂ ಇದೆಯಾ, ಅಥವಾ ಇದಕ್ಕೆ ಬೇರೆ ಏನಾದರೂ ಕಾರಣ ಇರಬಹುದಾ ಎನ್ನುವ ಪ್ರಶ್ನೆ ಎಲ್ಲರಲ್ಲಿ ಮೂಡಿದೆ. ಈ ಇಬ್ಬರ ನಡುವಿನ ಸ್ನೇಹಕ್ಕೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಇದೀಗ ಇಬ್ಬರ ನಡುವಿನ ಸುಂದರ ಗೆಳೆತನದಲ್ಲಿ ಬಿರುಕು ಮೂಡಿದೆ ಅಂತ ಫ್ಯಾನ್ಸ್ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಸ್ಪಷ್ಟನೆ ಸಿಗಬೇಕಾದ್ರೆ ಈ ಇಬ್ಬರೇ ಬಂದು ಉತ್ತರವನ್ನ ಕೊಡಬೇಕಾಗಿದೆ.